ನಮಸ್ಕಾರ, ನಾನು ನಿಮ್ಮ ಕನ್ನಡಿಗೆ ಬರ್ಮು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಾಗಲಕೋಟೆ ಕ್ಷೇತ್ರಕ್ಕೆ ಬಂದೀವಿ. ಇಲ್ಲಿನ ಜನರ ಒಂದು ಮತಕ್ಷೇತ್ರ ಯಾವ ರೀತಿ ಐತೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಈ ಒಂದು ಕ್ಷೇತ್ರದೊಳಗೆ BJP ಪರವಾಗಿ PC ಗದ್ದಿಗೌಡರು ನಿಂತ್ಕೊಂಡಾರ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಎರಡಿದ್ದವು. ಯಾಕಂದ್ರೆ ವಿನಯ್ ಕಾಶಪ್ಪನವರಿಗೆ ಮತ್ತು ಸಂಯುಕ್ತ ಪಾಟೀಲ್ ಅವರಿಗಿತ್ತು. ಹಾಗಾಗಿ ಎರಡರ ನಡುವೆ ಈ ಒಂದು ಸಂಯುಕ್ತ ಪಾಟೀಲ್ ಅವರಿಗೆ ಆಲ್ರೆಡಿ ಸೀಟನ್ನು ಕೊಟ್ಟಾರ. ಈ ಒಂದು ಕ್ಷೇತ್ರದೊಳಗೆ ಯಾರಿಗೆ ಜಾಸ್ತಿ ಬೆಂಬಲ ಐತಿ ಅನ್ನೋದನ್ನು ಈ ಒಂದು ಕೇಳೋಣ. ಇಲ್ಲಿ ಅಂಗಡಿ ಮಾಲಕರು ಕೇಳೋಣ. ಇಲ್ಲಿ ಒಂದು ಈ ಜನರ ಅಬ್ಬರ ಈ ಒಂದು ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಜಾಸ್ತಿ ಒಲವು ಐತೆ ಅನ್ನೋದನ್ನು ಕೇಳೋಣ. ಈಗ ಇಲ್ಲಿ BJP ಪರವಾಗಿ PC ಗದ್ದಿಗೌಡರು ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಯುಕ್ತ ಪಾಟೀಲ್ ಅವರು ಇದ್ದಾರೆ. ಯಾಕಂದ್ರೆ ವಿನಯ್ ಕಾಶಪ್ಪನವರಿಗೆ ಸೀಟ್ ಕೊಳ್ಳಾರ ಸಲುವಾಗಿ ಅವರಿಗೆ ಸಂಯುಕ್ತ ಪಾಟೀಲ್ ಅವರಿಗೆ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೊಟ್ಟಾರೆ. ಈಗ ಈ ಒಂದು ಕ್ಷೇತ್ರದೊಳಗೆ ಯಾರಿಗೆ ಜಾಸ್ತಿ ಬೆಂಬಲ ಐತ್ರಿ? BJP ಪಕ್ಷಕ್ಕೆ ಬೆಂಬಲ ಐತ್ರಿ. ಈಗ ಈ ಒಂದು ಕ್ಷೇತ್ರದೊಳಗೆ ಕೇಂದ್ರದೊಳಗೆ ಆದ್ರೆ ಯಾರಿಗೆ ಬೆಂಬಲ ಐತ್ರಿ? ಅಲ್ಲಿ ಕೂಡ ಈಗ BJPನ ಐತ್ರಿ. ಇವಾಗ ನಿಮ್ಮ ಮತ ಯಾರಿಗೆ ಹಾಕ್ತೀರಿ? ನಾವು BJPಗೆ ಹಾಕ್ತೀರಿ. ಅವ್ರಿಗೆ ಯಾಕೆ ಹಾಕ್ತೀರಿ? ಅವ್ರಿಗೆ ಯಾಕೆ ಹಾಕ್ತಿರೋ ಕಾಂಗ್ರೆಸ್ದು ಗೊತ್ತಾಗೈತಿ, ಅದಕ್ಕೆ ಹಾಕೋದಿಲ್ಲ ನಾವು. ಅಂದ್ರೆ ಇವಾಗ ಯಾಕಂದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ 5 ಗ್ಯಾರಂಟಿಗಳು ಕೊಟ್ರಲ್ಲ, ಅವು ಹೆಂಗೆ ಆಗ್ಯಾವ್ರಿ? ಗ್ಯಾರಂಟಿಗಳು ತಮ್ಮ ಸ್ವಾರ್ಥಕ್ಕಾಗಿದಾವ, ಯಾರಿಗೆ ಇನ್ನೊಬ್ಬರಿಗೆ ಉಪಯೋಗ ಆಗಿಲ್ಲ ಅದು. ಹೌದ್ರಿ. ಹಂಗಾದ್ರೆ ಈಗ ಮತ್ತೆ ಈ ಒಂದು ಕ್ಷೇತ್ರದೊಳಗೆ BJP ಪಕ್ಷಕ್ಕೆ ಒಲವು ಐತೆ ನಂಗಾಯ್ತ್ರಿ. ನೀವು BJP ಪಕ್ಷಕ್ಕೆ ಒಲವು ಹಾಕ್ತೀರಿ. ಹೌದ್ರಿ ಸರ್. ನೀವು ಯಾರಿಗೆ ನಿಮ್ಮ ಪಕ್ಷ ನಿಮಗೆ ಯಾವ ಪಕ್ಷಕ್ಕೆ ಬೆಂಬಲ ಐತ್ರಿ? ನಮ್ಮ ಪಕ್ಷ ಇಲ್ರಿ, ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೆ ಮತ ನಮ್ದು. ಈಗ ಒಂದು ನಿಮ್ಮ ಪ್ರಕಾರ ಈ ಒಂದು ಕ್ಷೇತ್ರದೊಳಗೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ? ಈಗ ಅಭಿವೃದ್ಧಿ ನಮಗೆ ಯಾರು ಮಾಡ್ತಾರೋ ಅವ್ರಿಗೆ ನಾವು ಏನೈತಿ ಅವ್ರಿಗೆ ಮತ ಹಾಕ್ತೀವಿ ನಾವು. ಇಷ್ಟು ದಿವಸ ಯಾರು ಅಭಿವೃದ್ಧಿ ಮಾಡ್ಯಾರ? ಯಾರೂ ಅಭಿವೃದ್ಧಿ ಮಾಡಿಲ್ಲ, ಒಬ್ರು ಮಾಡಿಲ್ಲ. ನಮ್ಮ ಬಾಗಲಕೋಟೆ ಮಾಜಿ ಶಾಸಕರು ಮಾಡ್ಯಾರ ಇವ ಅಭಿವೃದ್ಧಿ. ಬಾಗಲಕೋಟೆ ಮಾಜಿ ಶಾಸಕರಾದ್ರೆ ವೀರಣ್ಣ ಚರಂತಿ ಬಿಟ್ಟು ಅವರು ಮಾಡ್ಯಾರ ಅಭಿವೃದ್ಧಿ. ಈಗ ಕೇಂದ್ರದ ಪರವಾಗಿ ಆದ್ರೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ? ಅದು ಜನ ತೀರ್ಮಾನ ಮಾಡ್ತಾರೆ. ನೀವು ಕೂಡ ಜನನಲ್ವಾ, ನೀವು ತೀರ್ಮಾನ ಮಾಡ್ಬೋದು. ನಾವು ಮಾಡ್ತೀವಿ, ಅದ್ರ ತಕ್ಕಂಗೆ ನಾವು ಏನೈತಿ ತೀರ್ಮಾನ ಮಾಡ್ತೀವಿ, ಯಾರಿಗೆ ತರಬೇಕು ಯಾರಿಗೆ ಬಿಡಬಾರ್ದು ಅನ್ನೋ. ಯಾವ ಪಕ್ಷಕ್ಕೆ ಬೆಂಬಲ ಐತ್ರಿ? ನಮ್ಮ ಪಕ್ಷ ಇಲ್ರಿ, ಯಾರು ಅಭಿವೃದ್ಧಿ ಮಾಡ್ತಾರೋ ಅವರಿಗೆ ನಾವು ಆರಿಸ್ತರ್ತೀವಿ. ಥ್ಯಾಂಕ್ ಯು. ಇವಾಗ ನಿಮ್ಮ ಒಂದು ಈ ಒಂದು ಕ್ಷೇತ್ರದೊಳಗೆ ಬೆಂಬಲ ಜಾಸ್ತಿ ಯಾರಿಗೆ ಐತ್ರಿ? ನಮ್ದು ವಿನಯ್ ಕಾಶಪ್ಪನವ್ರಿಗೆ ಇತ್ತು ರೀ, ಅವ್ರಿಗೂ ಟಿಕೆಟ್ ಕೊಡಲಿಲ್ಲ. ಆದ್ರೂ ನಾವು ಈ ಸಲ BJP ಹಾಕೋರು. ಹೌದಾ? ಯಾಕಂದ್ರೆ ನೀವು ಅಪ್ಪಟ ವಿನಯ್ ಕಾಶಪ್ಪನವ್ರ ಅಭಿಮಾನಿ ಅನ್ಸುತ್ತೆ. ಹೌದ್ರಿ. ಅಂದ್ರೆ ಈ ಸರಿ ಕಾಂಗ್ರೆಸ್ ಪಕ್ಷ ನೀವು ಓಟ್ ಹಾಕಲ್ಲ ಅನ್ನಂಗಾಯ್ತು. BJP ಹಾಕ್ತೀವಿ ನಾವು. ಯಾಕಪ್ಪ ಅಂದ್ರೆ ನಮ್ಮ BJP ಹವಾ, ಮೋದಿ ಹವಾ. ಈ ಸರಿ ಮೋದಿ ಹವಾಕ್ಕೆ ಜಾಸ್ತಿ ಬೆಂಬಲ ಐತೆ. ಗದ್ದೆಗೌಡರು ಇನ್ನೂ ಕೆಲಸ ಮಾಡಿಲ್ಲ ಗೊತ್ತಿತ್ತು ನಮಗೆ, ಆದ್ರೆ ನಮ್ಮ ಮೋದಿ ನೋಡಿ ಪುಟ್ಟು ಔಟ್ ಹಾಕೋರಿ. ಅಂದ್ರೆ ಈ ಒಂದು ಕ್ಷೇತ್ರದೊಳಗೆ PC ಗದ್ದಿಗೌಡರು ಏನೋ ಅಭಿವೃದ್ಧಿ ಮಾಡಿಲ್ಲ, ಆದ್ರೂ ಕೂಡ ಮೋದಿ ಅವ್ರಿಗೋಸ್ಕರ ಮೋದಿ ನೋಡಿ ನೀವು ಓಟ್ ಹಾಕ್ತೀನಿ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು. ಮೋದಿನೇ ಬೇಕು. ನಿಮಗೂ ಮೋದಿನೇ? ಅವ್ರು ಬೇಡ, ಮೋದಿನೇ ಬೇಕು. ಯಾಕಂದ್ರೆ ಮೋದಿ ಅವ್ರು ಬೇಕ್ರಿ? ಅವರು ಮಾಡ್ತಾರ, ಅವರೇ ಬೇಕು. ಹೌದಾ? ಯಾಕೆ ರಾಹುಲ್ ಕೆಲಸ ಮಾಡಲ್ವಾ? ಇನ್ನೂ ಮಟ್ಟ ನೋಡಿಲ್ಲ, ಮೋದಿ ಮಾಡಿದ್ ಮೋದಿನೇ ಬೇಕು. ಇಲ್ಲಿ ಅಂಗಡಿ ಒಳಗೆ ಕುಂತದ ವ್ಯಕ್ತಿಗಳನ್ನ ಕೇಳೋಣ್ರಿ. ಈಗ ಈ ಒಂದು ಕ್ಷೇತ್ರದೊಳಗೆ ಚುನಾವಣೆ ಹಬ್ಬರ ಜಾಸ್ತಿ ಜೋರಾಗಿತ್ತು. ಇಲ್ಲಿ ಈಗ BJP ಪಕ್ಷದ ಪರವಾಗಿ PC ಗದ್ದಿಗೌಡರು ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಯ್ ಕಾಶಪ್ಪನವ್ರಿಗೆ ಸೀಟ್ ಕೊಡಲಿಲ್ಲ. ಆ ಒಂದು ಕಾರಣಕ್ಕೆ ಸಂಯುಕ್ತ ಪಾಟೀಲ್ ಅವರಿಗೆ ಅಭ್ಯರ್ಥಿಯಾಗಿ ಸೀಟ್ ಕೊಟ್ಟಾರೆ. ಈಗ ಈ ಒಂದು ಕ್ಷೇತ್ರದೊಳಗೆ ನಿಮ್ಮ ಒಂದು ಪಕ್ಷದ ಬೆಂಬಲ ಯಾರಿಗೆ ಐತ್ರಿ? ನಾವು ಸಂಯುಕ್ತ ಪಾಟೀಲ್ಗೆ ಐತಿ. ಮೇಡಮ್ ಅವ್ರು ಟಿಕೆಟ್ ಕೊಡಲಿಲ್ಲ, ಆದರೂ ನಾವು ಕಾರ್ಯಕರ್ತೆಗೆ ಅದೀವಿ, ಕಾಂಗ್ರೆಸ್ಸದ್ದು ಅಧ್ಯಕ್ಷನೂ ಅದೀವಿ. ಅಂದರೆ ಸಂಯುಕ್ತ ಪಾಟೀಲಿಗೆ ನಾವು ಹೆಂಗೆ ಜನ ಹಂಗೆ ಮಾಡ್ಬೇಕಾಗತ್ತೆ. ಈ ಒಂದು ಕ್ಷೇತ್ರದೊಳಗೆ ಮಾಡ್ತೈತಿ, ಹಂಗೆ ಮಾಡ್ತೀವಿ ನಾವು. ಈ ಒಂದು ಕ್ಷೇತ್ರದೊಳಗೆ ಯಾರಿಗೆ ಜಾಸ್ತಿ ಬೆಂಬಲ ಐತ್ರಿ? ಈ ಸಂಯುಕ್ತ ಮೇಡಮ್ಗೆ ಬೆಂಬಲ ಐತಿ. ಇಲ್ಲಿ ಕೇಂದ್ರದಾಗ ಯಾರಿಗೆ ಬರ್ಬೇಕ್ರಿ? ನರೇಂದ್ರ ಮೋದಿ ಅವ್ರು ಬರ್ಬೇಕು ಅಥವಾ ರಾಹುಲ್ ಗಾಂಧಿ ಅವರು? ಗಾಂಧಿನೇ ಬರಬೇಕು. ರಾಹುಲ್ ಗಾಂಧಿ ಅವರೇ ಬರ್ಬೇಕು. ಅವ್ರಿಗೆ ಯಾಕೆ ಹಾಕ್ಬೇಕ್ರಿ? ಯಾಕಂದ್ರೆ ಈಗ ಮೋದಿ ಅವ್ರು ಏನು ಮಾಡ್ಯಾರ? ಏನು ಮಾಡ್ಯಾರ? 10 ವರ್ಷ ಆತೀಗ ಅವರು. ಎಷ್ಟು 3ನೇ ಪೀರಿಯಡ್ ಇದು ಅವ್ರದ್ದು. ಏನು ಮಾಡ್ಯಾರ ಅವರು? ಏನೂ ಮಾಡಿಲ್ಲ ಜನಕ್ಕೆ. ಬರೀ ಸುಳ್ಳು. 15 ಲಕ್ಷ ಕೊಡ್ತೀನಿ ಅಂತ ಅದ್ರ ಸುಳ್ಳು. ನೌಕರಿಗಳು ಇಂಜಿನಿಯರ್ ಕಾಲೇಜ್ ಕಲ್ತಾರೆ ಹುಡುಗರು, ಚಹಾ ಮಾರತ್ತಾರೆ. ಈಗ ಇಂಜಿನಿಯರಿಂಗ್ ಚಹಾ ಮಾಡತ್ತಾರೆ ಇಲ್ರಿ ಈಗ ಅವ್ರು, ಮತ್ತು ಮಾರತ್ತಾರೆ ಇಲ್ಲ. ಅವ್ರು ಏನು ಮಾಡ್ಯಾರ? ಜನಕ್ಕೆ ಏನು ಮಾಡ್ಯಾರ? ರಾಹುಲ್ ಗಾಂಧಿ ಅವ್ರು ಏನು ಮಾಡ್ಯಾರ ಸ್ವಲ್ಪ ತಿಳಿಸಿ ಹೇಳ್ಬಿಡ್ರಿ. ಎಲ್ಲನೂ ಮಾಡ್ಯಾರಲ್ರಿ, ಏನೇನು ಬೇಕು ನಿಮ್ಗೆ? ಅವ್ರ ಪೀರಿಯಡ್ ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ ಎಲ್ಲ ನೌಕರಿದವ್ರು ನೌಕರಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಮನಮೋಹನ್ ಸಿಂಗ್ದಾಗ CM ಇದ್ದಾಗ ಏನಾರ ಇಂಥ ಘಟನೆ ಆಗಿದ್ವಾ? ಏನಾರ ಇದ್ರೆ ಅಂದ್ರೆ ಜಾತಿ ಭೀತಿನೂ ಮಾಡ್ತಾರೆ. ಏನು ರಾಹುಲ್ ಗಾಂಧಿ ಏನು ಮೋದಿಯವರು ಜಾತಿ ಭೀತಿನೂ ಮಾಡೋರು? ಮನಮೋಹನ್ ಸಿಂಗ್ ಇದ್ದಾಗ ಈಗ ರಾಮ ಮಂದಿರದ ಮುದ್ದೆ ತೊಗೊಂಡು ಅಡ್ಡಾಡತ್ತಾರೆ. ಈಗ ಅದು ಆಗತ್ತಾ? ಜನ ಶಾಣೆ ಆಗ್ಯಾರ, ಎಲ್ಲ ಜನ ಶಾಣೆ ಆಗ್ಯಾರ. ಅಂದ್ರೆ ಈ ಸರಿ ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ ಪಕ್ಷನ ಮತ್ತು ರಾಹುಲ್ ಗಾಂಧಿ ಅವರ ಈ ದೇಶದ ಪ್ರಧಾನಮಂತ್ರಿ ಆಕಾರ ಅಂತ 100%.
ಓಕೆ ಥ್ಯಾಂಕ್ ಯು ಸೊ ಮಚ್. ಇಲ್ಲೊಬ್ರು ಅಣ್ಣಾರ ನಿಂತ್ಕೊಂಡ್ರಿ ಇವ್ರನ್ನ ಕೇಳೋಣ್ರಿ. ಅಣ್ಣಾರ ಈಗ ಒಂದು ಈ ಒಂದು ಬಾಗಲಕೋಟೆ ಕ್ಷೇತ್ರದೊಳಗೆ PC ಗದ್ದಿಗೌಡರು BJP ಪರವಾಗಿ ನಿಂತಾರ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಸಂಯುಕ್ತ ಪಾಟೀಲ್ ಅವರು ನಿಂತ್ಕೊಂಡಾರ. ಆ ಒಂದು ಕಾರಣಕ್ಕೆ ಈ ಒಂದು ಇಲ್ಲಿ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಐತ್ರಿ? ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಐತೆ ಅಂತ ಅನ್ಕೋತೀನಿ ರೀ. ಹೌದಾ? ಅಂದರೆ ಇವಾಗ ಕೇಂದ್ರ ಸರ್ಕಾರದಿಂದ ಆದ್ರೆ ನರೇಂದ್ರ ಮೋದಿ ಅವರು ಬೇಕಾ ಅಥವಾ ರಾಹುಲ್ ಗಾಂಧಿ ಅವರು ಬೇಕಾ? ರಾಹುಲ್ ಗಾಂಧಿ ಅವರೇ ಯಾಕೆ ಬರ್ಬೇಕು ನಿಮಗೆ? ಅವ್ರು ಯಾಕಂದ್ರೆ ಒಂದು ಸ್ವಲ್ಪ ಕೆಲಸ ಮಾಡ್ಯಾರ ನಮಗೆ, ಎಲ್ಲರೂ ಜನರಿಗೆ ಒಳ್ಳೆ ಇರೋದಿಲ್ಲ ಅಂತೇಳಿ ಆಪರ್ಚುನಿಟೀಸ್ ಕೊಟ್ಟಾರ, ಎಲ್ಲ ಬಳಸ್ಕೊಂಡಾರ ಎಲ್ಲರೂ. ಹಾಗಾಗಿ ಅವ್ರಿಗೆ ಓಟ್ ಹಾಕ್ಬೇಕಂತೇಳಿ ಮಾಡಿ ಅವರೇ ಬರ್ತಾರಂತೇಳಿ ಅನ್ಕೊಂಡಿದ್ದೀನಿ. ಓಕೆ ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಅಂಗಡಿ ಮಾಲಕರು ಕೇಳಕ್ಕೆ ಬಂದಿದ್ವಿ. ಇವರು ಈ ಒಂದು ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಐತೆ ಅನ್ನೋದು ಕೇಳೋಣ್ರಿ. ಈಗ ನಿಮ್ಮ ಪ್ರಕಾರ ಈ ಒಂದು ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಜಾಸ್ತಿ ಐತ್ರಿ? BJP ರೀ. ಹೌದಾ ರೀ? ಈಗ BJP ಒಳಗೆ ಈ ಕ್ಷೇತ್ರದಲ್ಲಿ PC ಗದ್ದಿಗೌಡರು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಂಯುಕ್ತ ಪಾಟೀಲ್ ಅವರು ಅದಾರ ರೀ. ಈ ಒಂದು ಕ್ಷೇತ್ರದಲ್ಲಿ PC ಗದ್ದಿಗೌಡರಿಗೆ ನೀವು BJP ಓಟ್ ಹಾಕ್ತಂತಂದ್ರಿ. ಈಗ ನೀವು BJPಗೆ ಓಟ್ ಹಾಕ್ತಾನೋದಕ್ಕೆ PC ಗದ್ದಿಗೌಡರಿಗೋಸ್ಕರ ಓಟ್ ಹಾಕ್ತಾರೋ ಅಥವಾ ನರೇಂದ್ರ ಮೋದಿ ಅವ್ರಿಗೋಸ್ಕರ ನೀವು ಓಟ್ ಹಾಕ್ತಿದ್ದೀರಾ? ಇಬ್ಬರಿಗೋಸ್ಕರ ಹಾಕ್ತಾರೆ. ಅಂದರೆ ಈ ಕ್ಷೇತ್ರದಲ್ಲಿ PC ಗದ್ದಿಗೌಡರು ಕೂಡ ಕೆಲಸ ಮಾಡಿದ್ರ ಅಂತ ಅರ್ಥ. ಹಾಂ, ಅಂದರೆ ಅವರಿಗೆ ಯಾಕೆ ಓಟ್ ಹಾಕ್ಬೇಕಂತ ನಿಮ್ಮ ಅರ್ಥ? ಅಂದ್ರೆ ಎಲ್ಲ ನಮ್ಮ ಬಾಗಲಕೋಟೆ ಅಭಿವೃದ್ಧಿ ಮಾಡ್ಯಾರ, ಎಲ್ಲ ಏನಿದ್ದು ಎಲ್ಲ ನೋಡ್ತಾರೆ, ನಮ್ಗೆ ಅವ್ರ ಮ್ಯಾಗ ಅವಲಂಬನೆ ಐತಿ. ಹೌದಾ? ಓಕೆ ಥ್ಯಾಂಕ್ ಯು ಸರ್. ಈ BJP ಪರವಾಗಿ PC ಗದ್ದಿಗೌಡರು ಅದಾರ ರೀ, ಮತ್ತು ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಯುಕ್ತ ಪಾಟೀಲ್ ಅವರು ಈಗ ಒಂದು ಅಭ್ಯರ್ಥಿಯಾಗಿ ನಿಂತ್ಕೊಂಡಾರೆ. ಈಗ ಇದ್ರ ಪಕ್ಷದೊಳಗೆ ಈಗ ಇಲ್ಲಿ ಈ ಒಂದು ಕ್ಷೇತ್ರದೊಳಗೆ ಯಾವ ಕಡೆ ಬೆಂಬಲ ಜಾಸ್ತಿ ಐತ್ರಿ? ಈಗ ನೋಡ್ರಿ, ಬೆಂಬಲ ಜಾಸ್ತಿ ಪ್ರತಿ ಸಲ PC ಗದ್ದಿಗೌಡ್ರ ಗೆಲ್ತಾರೆ ಇಲ್ಲಿ. ಹಾಂ ಹೌದ್ರಿ. ಹಂಗಾಗಿ ನಮಗೆ ಈ ಸಲ PC ಗದ್ದಿಗೌಡ್ರು ಗೆಲ್ತಾರ. ಆದ್ರೆ ನಮ್ಮ ಕಣ್ಣಿಗೆ ಮಾತ್ರ ಪ್ರತಿಯೊಂದು ಕ್ಷೇತ್ರದೊಳಗೆ ಮೋದಿಯವರ ಕಾಣ್ತಾರೆ. ಅದು ಯಾವುದೇ ಅಭ್ಯರ್ಥಿ ಇರಲಿ ನಮಗೆ ಮೋದಿಯವರ ಕಾಣ್ತಾರೆ, ಮೋದಿಯವರ ಬರ್ತಾರೆ. ಬೇಕಾಗಿರೋದು ದೇಶಕ್ಕೆ ಅಂಥ ಅಭ್ಯರ್ಥಿ, ಅಂಥ ನಾಯಕ, ಧೀಮಂತ ನಾಯಕ ಬೇಕು. ಅವ್ರು ಬರ್ತಾರೆ, ನಮಗೆ ಕನ್ಫರ್ಮ್ ಐತಿ. ನಮ್ದೇನಿದ್ರು ಬೆಂಬಲ ಅವ್ರಿಗೆ. ಅಂದರೆ ಈಗ ನಿಮ್ಮ ಪ್ರಕಾರ ಈ PC ಈಗ ನೀವು ಹಾಕುವಂಥ ಮತ ಈಗ ನರೇಂದ್ರ ಮೋದಿ ಅವ್ರನ್ನ ನೋಡಿ ಓಟ್ ಹಾಕ್ತಿರೋ ಅಥವಾ PC ಗದ್ದಿಗೌಡರು ಇಲ್ಲಿ ಕೆಲಸ ಮಾಡ್ಯಾರಂತ ನೀವು ಓಟ್ ಹಾಕ್ತಾ ಇದ್ದೀರಾ? ನೋಡ್ರಿ, ನಾವು PC ಗದ್ದಿಗೌಡರು ಕೆಲಸ ಮಾಡ್ಯಾರಂತ ಹಾಕ್ತೀವಿ. ಆದ್ರೆ ನಮಗೆ ಬೇಕಾಗಿರೋದು ಮೇನ್ ಏನು, ಮೋದಿಯವ್ರು ಬೇಕು. ನಮಗೆಲ್ಲರಿಗೂ ಅವರ ಬೇಕಾಗೈತಿ, ಅವ್ರಿಗೆ ಹಾಕ್ತೀವಿ ಓಟ್. ಈಗ ಈ ಒಂದು ಕ್ಷೇತ್ರದೊಳಗೆ ಈಗ ಭಾಳ ಬೆಂಬಲವಾಗಿರುವಂಥದ್ದು ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾವು ಓಟ್ ಹಾಕ್ತಾರೆ ನನಗೆ ಆತ ಈಗ ಜನ ಅವ್ರಿಗೆ ಹಾಕ್ತೀವಿ. ಹೌದಾ? ಓಕೆ ಥ್ಯಾಂಕ್ ಯು ಸರ್. ಈ ಒಂದು ವಿಶೇಷ ಸುದ್ದಿಯ ಕಾರ್ಯಕ್ರಮದ ಜೊತೆಗೆ ಛಾಯಾಗ್ರಾಹಕ ಯಲ್ಲಾಲಿಂಗ್ ಗಾಜಿಮತ್ ಜೊತೆ ನಿಮ್ಮ ಕನ್ನಡಿಗ ಬರಮು.